ವೀಕ್ಷಕರೇ, ಸಿಂಹ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ಅಂದ್ರೆ 6ನೇ ತಿಂಗಳಲ್ಲಿ ನಿಮಗೇನು ಫಲ ಸಿಗ್ತಾ ಇದೆ, ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಎಚ್ಚರಿಕೆಗಳು ಎಷ್ಟಿದೆ, ಪ್ರಯೋಜನಗಳು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು, ಪರಿಹಾರಗಳು ಏನಿದೆ ಅನ್ನುವಂತಹ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನ ಸುಲಭವಾಗಿ ತಿಳಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಹ ರಾಶಿಯವರ ಲಾಂಛನ ಯಾವುದು ಅಂತಂದ್ರೆ ಸಿಂಹದ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು. ರಾಶಾಧಿಪತಿ ರವಿ ಅಗ್ನಿ ತತ್ವದ ರಾಶಿ, ಜೊತೆಗೆ ಪೂರ್ವ ದಿಕ್ಕಿನ ರಾಶಿ ಇದಾಗಿರ್ತಕ್ಕಂಥದ್ದು. ಪುರುಷ ಲಿಂಗದ ರಾಶಿ ಆಗಿದೆ. ಜೊತೆಗೆ ಈ ರಾಶಿಯ ರತ್ನ ಮಾಣಿಕ್ಯ ಆಗಿರ್ತಕ್ಕಂಥದ್ದು. ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿದೆ. ಅದೃಷ್ಟದ ದಿನ ರವಿವಾರ ಮತ್ತು ಬುಧವಾರ ಆಗಿರ್ತಕ್ಕಂಥದ್ದು. ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅದೃಷ್ಟ ದೇವತೆ ಆಗಿರುವಂಥದ್ದು. ಅದೃಷ್ಟದ ಸಂಖ್ಯೆ 1, 5, 9 ಆದ್ರೆ ಅದೃಷ್ಟದ ದಿನಾಂಕ 1, 10, 19, 28 ಅದೃಷ್ಟದ ದಿನಾಂಕಗಳಾಗಿದೆ. ಇನ್ನು ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಕನ್ಯಾ ಆದ್ರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರ್ತಕ್ಕಂಥದ್ದು. ಸಿಂಹ ರಾಶಿಯವರಂದ ತಕ್ಷಣ ಕೇಳ್ಬೇಕಾ, ಬಹಳಷ್ಟು ಮಹತ್ವಾಕಾಂಕ್ಷಿಗಳು. ಏನೇ ಒಂದು ವಿಚಾರಗಳಿದ್ರು ಕೂಡ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಏನೇ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡದಾಗಿ ಯೋಚನೆ ಮಾಡತಕ್ಕಂಥದ್ದು. ಯಾಕಂತಂದ್ರೆ ಅತಿ ಭೋಗಾಸಕ್ತಿ ಇರತಕ್ಕಂತಹ ವ್ಯಕ್ತಿತ್ವ, ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂತ ವ್ಯಕ್ತಿತ್ವ, ಸದಾ ಕ್ರಿಯಾತ್ಮಕತೆ ಇರತಕ್ಕಂಥದ್ದು, ಉದಾರಿಗಳಾಗಿರುವಂಥದ್ದು, ಸ್ನೇಹಪರರಾಗಿರತಕ್ಕಂತಹ ವ್ಯಕ್ತಿತ್ವ ಸಿಂಹ ರಾಶಿಯವರು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ಸಿಂಹ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತ ವಿಸ್ತೃತವಾದಂತ ವಿಚಾರವನ್ನು ತಿಳಿಸತಕ್ಕಂಥದ್ದು. ಆದ್ರೆ ಒಂದು ರಿಕ್ವೆಸ್ಟ್, ನಿಮ್ಮ ಹತ್ರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ನೋಡಿ, ಜೂನ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಸವಾಲುಗಳಿರುತ್ತೆ, ಚಾಲೆಂಜ್ಗಳಿರುತ್ತೆ, ಬದಲಾವಣೆಗಳಿರುತ್ತೆ. ಸಡನ್ ಆಗಿ ಏರಿಳಿತಗಳನ್ನ ಕಾಣುವಂತಹ ಸನ್ನಿವೇಶಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಬರುತ್ತೆ. ಅಂದ್ರೆ ಬಹಳಷ್ಟು ಸವಾಲುಗಳಿದೆ, ಶುಭಕಾರಕವಾದಂತ ಫಲಗಳು ಕೂಡ ಇರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಜೂನ್ ತಿಂಗಳಲ್ಲಿ ಬಹಳಷ್ಟು ಧನಾತ್ಮಕವಾಗಿರ್ತಕ್ಕಂಥ ಕೆಲವು ಬದಲಾವಣೆಗಳಾಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹಠದಿಂದ ಎಲ್ಲವನ್ನೂ ಜಯಿಸ್ತಕ್ಕಂಥದ್ದು. ನಿಮ್ಮ ಹತ್ರ ಒಂದು ಛಲ ಇದೆ, ಒಂದು ಹಠ ಇದೆ. ಒಮ್ಮೆ ಹಠ ಹಿಡಿದ್ರಿ ಅಂತಂದ್ರೆ ಆ ಕೆಲಸ ಪೂರ್ಣ ಆಗೋವರೆಗೆ ಅದನ್ನ ಬಿಡುವಂತಹ ಮನಸ್ಥಿತಿಯವರಲ್ಲ. ಕೊನೆಯ ಗಳಿಗೆವರೆಗೂ ಕೂಡ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿತ್ವ ಈ ಸಿಂಹರಾಶಿಯವರಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ಯಾರ ಅಧೀನದಲ್ಲೂ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಸ್ವತಂತ್ರವಾಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ರಾಜಂತರ ಸಿಂಹತ್ತರ ಇರಬೇಕು ಅನ್ನುವಂತಹ ವ್ಯಕ್ತಿತ್ವ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಛಲದಿಂದ, ಹಠದಿಂದ ನೀವು ಹಿಡಿದಿರತಕ್ಕಂಥ ಕಾರ್ಯವನ್ನ ಪೂರ್ಣಗೊಳಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ತಕ್ಕಂಥದ್ದನ್ನ ಗಮನಿಸ್ಬೋದು. ಇನ್ನು ನೀವೇನಾದ್ರೂ ವಾಹನ ಕೊಳ್ಳಬೇಕು, ಸೈಟ್ ಕೊಳ್ಳಬೇಕು, ಮನೆ ಕೊಳ್ಳಬೇಕು, ಹೊಲ ಕೊಳ್ಳಬೇಕು, ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಕೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿದ್ರೆ ಖಂಡಿತವಾಗಿಯೂ ಕೊಂಡುಕೊಳ್ಳಬಹುದು. ಅವಕಾಶಗಳು ನಿಮಗೆ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಯತ್ನವನ್ನ ಮಾಡಬಹುದು. ಇನ್ನು ನೀವು ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ಸ್ವಲ್ಪ ಲೆಕ್ಕ ಹಾಕೊಳ್ಳೋದು ಒಳ್ಳೇದು. ನಾನು ಯಾವ ಮಟ್ಟದಲ್ಲಿದ್ದೀನಿ, ಆರ್ಥಿಕ ಮಟ್ಟ ಹೇಗಿದೆ, ನಾನು ಈ ವಸ್ತುವನ್ನ ಖರೀದಿ ಮಾಡಿದ್ರೆ ಮುಂದೆ ಅದನ್ನ ನಾನು ಸರಿದೂಗಿಸ್ಕೊಂಡು ಹೋಗ್ಬೋದಾ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಅನ್ನುವಂಥದ್ದು ಬೇಕಾಗುತ್ತೆ. ಅಷ್ಟು ಮಾಡ್ಕೊಂಡ್ರೆ ಸಾಕು, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಸದ್ಯ ಸ್ವಲ್ಪ ಜಾಸ್ತಿ ಹೆವಿ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ಏನೇ ಒಂದು ಕೊಂಡ್ಕೊಳ್ಳಿ, ನಿಮ್ಮ ಲಿಮಿಟೇಷನ್ ಅಲ್ಲಿದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಲಿಮಿಟೇಷನ್ ಮೀರಿ ಹೋದ್ರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೇದು. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಪಟ್ರೆ ಖಂಡಿತವಾಗಿಯೂ ಏನೋ ಒಂದು ನಿರೀಕ್ಷೆ ಮಾಡ್ಬೋದು. ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶವನ್ನ ನಿರೀಕ್ಷೆ ಮಾಡಬಹುದು. ಕೆಲಸ ಸಿಗುವಂತ ಸನ್ನಿವೇಶಗಳು ಕೂಡ ಸಿಗಬಹುದು. ಆದ್ರೆ ಹೆಚ್ಚಿನ ಪರಿಶ್ರಮ, ಪ್ರಯತ್ನಗಳನ್ನ ಮಾಡುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ಅಭ್ಯಾಸದಲ್ಲಿರ್ತಕ್ಕಂತಹ ಈ ಮನಃಶಾಸ್ತ್ರಜ್ಞರು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು ಮತ್ತು ದೇಶ ಬಿಟ್ಟು ಹೊರಗಡೆ ಓದ್ತಾ ಇರತಕ್ಕಂಥವ್ರು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡುವಂತ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನೂ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ.
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನಿಮಗಿನ್ನೂ ಮದುವೆ ಆಗಿಲ್ವಾ, ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಅವಕಾಶಗಳು ಕಂಡು ಬರುತ್ತೆ. ಅಂದ್ರೆ ನೀವು ಮದುವೆ ಆಗ್ಲಿಲ್ಲ ಅಂತಂದ್ರೂ ಮದುವೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರೋಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಕಂಡು ಬರುತ್ತೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನೋ ಒಂಥರ ಹೊಸ ಒಂದು ಸವಾಲುಗಳು ಇರುತ್ತೆ. ನಿಮಗೆ ಕಾಂಪಿಟೇಟಿವ್ ಅಂತೂ ಕಡಿಮೆ ಏನಿಲ್ಲ, ನಿಮ್ಮನ್ನು ಓವರ್ಟೇಕ್ ಮಾಡುವಂತ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಆದ್ರೆ ಅದರಲ್ಲೂ ಕೂಡ ನೀವು ಒಂದು ಸಕ್ಸಸ್ ಕಾಣುವಂತ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಅದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದ್ರೆ, ನೀವೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಒಪ್ಕೊಳ್ಳಿ. ಯಾಕಂದ್ರೆ ನಿಮ್ ತಪ್ಪನ್ನ ಹುಡುಕುವಂತ ಜನಗಳಿದ್ದಾರೆ. ನೀವು ತಪ್ಪು ಮಾಡದೇ ಇದ್ರೂ ಕೂಡ ತಪ್ಪು ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ನೋಡುವಂತ ಜನಗಳಿರುವಂತಹ ಸಂದರ್ಭದಲ್ಲಿ ನೀವು ತಪ್ಪು ಮಾಡಿದಾಗ ಅದನ್ನ ಸಮರ್ಥಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಡಿ. ತಪ್ಪಾಗಿದ್ರೆ ದಯವಿಟ್ಟು ತಪ್ಪಾಗಿದೆ ಅಂತೇಳಿ ಯಾವುದೇ ಮುಖಾಮುಲಾಜಿ ಇಲ್ಲದೆ ಹೇಳ್ಕೊಳ್ಳಿ. ಅದು ನಿಮ್ಗೆ ರಿಲೀಫ್ ಕೊಡುತ್ತೆ. ಆ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಲೆಕ್ಕಪತ್ರ ಅಥವಾ ನಿಮ್ಮ ಫೈಲು ಅಥವಾ ನೀವು ಏನಾದ್ರೂ ನಿಮ್ಮ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ, ಫೈಲ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಯಾರ ಜೊತೆ ವ್ಯವಹರಿಸ್ತಾ ಇದ್ದೀನಿ ಅನ್ನುವಂತ ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ನೀವು ಬಹಳ ಒಳ್ಳೇದು. ಇನ್ನು ಈ ಆದಾಯದಲ್ಲಿ ಪರವಾಗಿಲ್ಲ, ನೀವು ಏನ್ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ಯಾವುದೇ ಒಂದು ಮೋಸ ಇಲ್ಲ. ನೀವು ದುಡಿದಿದ್ದಕ್ಕೆ ಒಂದು ತಕ್ಕಂತ ಫಲ ಸಿಗುತ್ತೆ. ಆದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಯಾಕೋ ಮೊಬೈಲಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡುವಂತ ರೀತಿಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಮೊಬೈಲ್ನಲ್ಲೇ ನಿಮ್ಮ ಉದ್ಯೋಗ ಇತ್ತು ಅಂತಂದ್ರೆ ನಂದೇನೂ ಅಭ್ಯಂತರ ಇಲ್ಲ. ಆದ್ರೆ ಕೆಲಸವನ್ನ ಬಿಟ್ಟು ಮೊಬೈಲ್ ಕಡೆ ಜಾಸ್ತಿ ಗಮನ ಹರಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡ್ಕೊಂಡು ಕೆಲಸದ ಕಡೆ ಜಾಸ್ತಿ ಒಲವನ್ನ ಕೊಡುವಂಥದ್ದು ಒಳ್ಳೆಯದು. ಇನ್ನು ಈ ಶಾಲಾ ಕಾಲೇಜಿನ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ, ಪೀಠೋಪಕರಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ತಯಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇದೆ. ಈ ಪುಸ್ತಕ ವ್ಯಾಪಾರಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ತ್ರೀರೋಗ ತಜ್ಞರು ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಸ್ವಲ್ಪ ಈ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಒಳ್ಳೆ ಸ್ಥಾನಮಾನಗಳು, ಪೋಸ್ಟ್ ಸಿಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಕಲಾವಿದರಿಗೆ ಬಹಳ ಒಳ್ಳೆ ಕಾಲ ಇರುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ಕಲೆಗೆ ಒಂದು ಬೆಲೆ ಸಿಗುತ್ತೆ. ನೀವು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೂ ಕೂಡ ಅದು ಸ್ವಲ್ಪ ವೈರಲ್ ಆಗುವಂತ ಸನ್ನಿವೇಶಗಳು, ಏನೋ ಒಂಥರ ಜನ ಮೆಚ್ಚುಗೆಯನ್ನ ಗಳಿಸುವಂತದ್ದು, ಮೇಲಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಈ ಕಲಾವಿದರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಳ್ಳೆ ಒಂದು ಫಲ ಕಲಾವಿದರಿಗೆ ಸಿಗುತ್ತೆ. ಅದು ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಕಲಾವಿದರು ಇರಬಹುದು. ಇನ್ನು ಸ್ವಲ್ಪ ಈ ಬೆನ್ನು ನೋವಿನಂತಹ ಸಮಸ್ಯೆಗಳು, ಕಾಲು ನೋವಿನಂತಹ ಸಮಸ್ಯೆಗಳು, ಸ್ವಲ್ಪ ಕಾಲು ಊತ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದ ದಿಸೆಯಲ್ಲಿ ಬಾಧಿಸುವಂತ ಸನ್ನಿವೇಶಗಳು ಇರುತ್ತೆ. ಅದೇನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂತಂದ್ರೂ ಕೂಡ ಆರೋಗ್ಯ ಅಲ್ವಾ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮ್ಮ ಸ್ವಲ್ಪ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಯಾಕಂತಂದ್ರೆ ಸ್ವಲ್ಪ ತಂದೆ ತಾಯಿಗಳ ಬಗ್ಗೆ, ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅವರ ಆರೋಗ್ಯದ ವಿಚಾರ ಬಗ್ಗೆ ಇರ್ಲಿ, ಅವರ ಬೇಕು ಬೇಡಗಳ ವಿಚಾರಗಳ ಬಗ್ಗೆ ಇರ್ಲಿ, ಸ್ವಲ್ಪ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ಸ್ವಲ್ಪ ಜೊತೆಗೆ ಈ ವೈದ್ಯರ ತಾತ್ಕಾಲಿಕವಾಗಿ ಏನೋ ಒಂದು ಸಣ್ಣ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ವೈದ್ಯರ ಸಲಹೆ ಪಡ್ಕೊಳ್ಳತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿ ಇರಲಿ. ಸೂಕ್ತವಾಗಿರತಕ್ಕಂಥ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ, ಎಕ್ಸರ್ಸೈಸ್, ಈ ರೀತಿಯಾಗಿರ್ತಕ್ಕಂತಹ ಡಯಟ್ ಗಳನ್ನ ನೀವು ನಿಮ್ಮ ದಿನಚರಿಗಳಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ವೃದ್ಧಿ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಅದ್ಭುತವಾದಂತಹ ಫಲಗಳೇ ಇದೆ. ಆದ್ರೆ ಸುಲಭ ಇಲ್ಲ. ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಫಾಲೋ ಮಾಡಬೇಕಾಗುತ್ತೆ. ನಿಮಗ್ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಆ ಪರಿಹಾರ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ಗಳು ಸಿಗ್ತಾ ಇದೆ. ನಿಮ್ಗೆ ಬೇಕಾಗಿರುವಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಆಗಿದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅನ್ನುವಂತ ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ನೋಡಿ. ಶ್ರೀ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು, ಶ್ರೀ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಒಂದು ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಗುರುವಿನ ಆರಾಧನೆ, ಗುರುವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು, ಗುರುಗಳ ಮಾರ್ಗದರ್ಶನವನ್ನ ಫಾಲೋ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಗುರುರಾಯರ ದರ್ಶನವನ್ನ ಮಾಡ್ಕೊಳ್ಳಿ, ಗುರು ದತ್ತಾತ್ರೇಯರ ದರ್ಶನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಈ ಅನಾಥರಿದ್ರೆ ಅಥವಾ ಸ್ವಲ್ಪ ವಿಧವೆಯರಿದ್ರೆ, ಕಷ್ಟದಲ್ಲಿ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನ ಮಾಡಿ ಅದ್ಭುತವಾದ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಈಸಿ ಆಗಿರುವಂತ ಪರಿಹಾರಗಳನ್ನು ತಿಳಿಸಿದೀವಿ, ಅದನ್ನ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಇತ್ತು ಅಂತಂದ್ರೆ ಎಂತಹ ಸಂಕಷ್ಟಗಳಿದ್ರು ಕೂಡ ದೂರ ಆಗುತ್ತೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಿಗೆ ಆಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.